ಬಿಟ್ಟಿದ್ದಾರೆ ತಮ್ಮ ಈ ಜಗತ್ತಿನ ಇರೋವರೆಗೂ ನಾನು ನನ್ನದು ಅಂತ ಒಡನಾಡಬೇಡಿಪ್ಪ, ನಾನು ನನ್ನದು ಅಂತ ಮರಿಬೇಡಿ. ಇದು 21ನೇ ಶತಮಾನದ ಕಾಲಿಜ್ಞಾನಗಳು ಮರಿಬೇಡ್ರಿ. ಇದು ಕೇಳ್ರಿಪ್ಪ, ಇದು ನೋಡ್ರಿ, ಶರಣರು, ಸಾರಿಯವರೇ, ಬಬಲಾದಿಯವರು, ಕೊಡೆಕಲ್ಲದವರು, ಸಿದ್ದಾರೂಢರು ಸಾರಿದ್ದಾರೆ. ಈ ವರ್ಷ ಮಳೆ ನೋಡ್ರಿ ಆಗುತ್ತವೆ, ಬೆಳೆ ನೋಡ್ರಿ ಆಗುತ್ತವೆ, ಮಂದಿಗಳಿಗೆ ಬಲ ಇಲ್ಲ. ಒಂದು ಊರು ನಗುತ್ತವೆ, ಒಂದು ಊರು ಅಳುತ್ತವೆ. ಪೂರ್ವ ನೋಡ್ರಿ ದಿಕ್ಕಿನಾಗೆ ಒಂದು ತಾಸು ಜೋಡು ಸೂರ್ಯ ಕಾಣುತ್ತವೆ. ಬೆಳಗಲಾಗಿ 3 ದಿನ ಬಾಲು ಚುಕ್ಕೆ ಮೂಡುತ್ತವೆ. ಒಬ್ಬ ಬಾಲನ ಸಂಗಡಿ ನೋಡಿ 9 ಮಂದಿ ಬಾಲ್ಯರು ಬೆನ್ನತ್ತಬೇಕು ಅಂತ ಅಜ್ಜ ಸಾರಿದ್ದಾರೆ. 2025 ಮಳೆ ಬೆಳೆ ಮಾತ್ರ ಬೇಸಿಟ್ಟಿದ್ದಾರೆ. ಕೆಲವು ಕಡೆ ಬಹಳ ಅನಾಹುತ ಆಗುತ್ತೆ, ಈ ಹೋಗುತ್ತೆ, ಪುಣ್ಯ ಉಳಿಯುತ್ತೆ. ಶಿವಮೊಗ್ಗ ಜಿಲ್ಲೆಯಾಗೆ ಬ್ರಾಹ್ಮಣ ಹೆಣ್ಣು ಮಗಳು ದವಾಖಾನೆಗೆ ಸ್ವಲ್ಪ ನಡೀತಾಳೆ, ಅದು ಕತ್ತಲಾಗುತ್ತೆ. ಈ ರೊಕ್ಕ ನಿಂತೋಗುತ್ತೆ, ಕೊಬ್ಬಿನ ರೊಕ್ಕ ಬರುತ್ತೆ ಮುಂದೆ. ಯಾರಪ್ಪ ಕೇಳ್ತಾರೆ, ಮನೆ ಬಿಟ್ಟು ಹೊರಗಡೆ ಬಂದ್ರೆ ಕಾಲು ಮಣ್ಣಾಗೋಗುತ್ತೆ ಅಂತ ಅಂತಾರೆ. ತಂದೆ ತಾಯಿ ಎಂಬುದು ಮಕ್ಕಳಿದ್ದಾರೆ. ತಂದೆ ತಾಯಿಗೆ ಕಾಲೆತ್ತಿ ಓದಿತಾರೆ, ಮಕ್ಕಳು ತುಳಿತಾರೆ. ಮದುವೆ ಆದ 3 ದಿನಕ್ಕೆ ವಾಡೆ ಮನೆಗೆ ಹೋಗ್ತಾರೆ, ಎಂಟಿ ಪಾತ್ ಪೂಜೆ ಮಾಡ್ತಾರೆ. ಹೊರಗಡೆ ಬರ್ತಾರೆ, ಕಾಲ ಕೆಟ್ಟೋಯ್ತು ಅಂತ ಅಂತಾರೆ. ಕಾಲ ಕೆಟ್ಟಿಲ್ಲ, ನಿರ್ಮಾಣ ಕೆಟ್ಟಿಲ್ಲ, ನಾವು ನಮ್ಮ ಮಕ್ಕಳು ಕೆಟ್ಟೋದಿವಿ. ಈ ಅನ್ಯಾಯ ಹಾಳಾಗತ್ತೆ, ಸತ್ಯ ಉಳಿಯುತ್ತೆ ಅಂತ ಸಾರಿದ್ದಾರೆ. ಸಾಕಾಗ್ಲಿ. ಯಾವ ಮಕ್ಕಳು ಪತಿ ಸೇವೆ ಮಾಡೋ ಪತಿವರ್ತ ಹೆಣ್ಣು ಮಕ್ಕಳು ಅಜ್ಜರ್ಗೆ ಏನ್ ಭಕ್ತಿ ಕೊಡ್ತಾರ ನೋಡೋಣ. ಈ ಓಣಿ ಚೊಲೋ ಆಗ್ಲಿ, ಈ ಓಣಿ ಮಕ್ಕಳು ಮುಂದೆ ಬೆಳೀಲಿ. ಈ ವರ್ಷ ಬಂದಿರೋ ರೋಗ ಆದಿಗಳು, ಕಾಯಿಲೆಗಳು ಈ ಓಣಿಗೆ ಬಿಡುಗಡೆ ಆಗಲಿ ಅಂತ ಮುಂದೋಗ್ತಾರ.